ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ದುಬೈಲಿರೋ ನಮ್ಮ ಮನೆಯ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಎಷ್ಟು ನಾವು ರೆಂಟ್ ಎಲ್ಲ ಪೇ ಮಾಡ್ತೀವಿ ಅಂತ ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇದ್ರು. ಆ ಡೀಟೇಲ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್, ವೆಲ್ಕಮ್ ಟು ಅವರ್ ಹೋಮ್. ಮೇನ್ ಡೋರಿಂದ ರೈಟ್ ಸೈಡ್ಗೆ ನಮಗೆ ಹಾಲ್ ಇದೆ. ಹಾಗೆ ಇಲ್ಲಿ ಮೇನ್ ಡೋರಿಂದ ಎಂಟ್ರಿ ಆಗಿದ ತಕ್ಷಣ ಒಂದು ಶೂ ರ್ಯಾಕ್ನ ಕೂಡ ಇಟ್ಟಿದ್ದೀವಿ. ಹಾಗೆ ಪಕ್ಕದಲ್ಲೇ ಒಂದು ವಾಲ್ ಹ್ಯಾಂಗಿಂಗ್ ಇದೆ. ಇಲ್ಲಿ ಬಂದರೆ ಡೈನಿಂಗ್ ಟೇಬಲ್ನ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ದೇವ್ರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಇಡಕ್ಕೆ ಶೆಲ್ಫ್ನ ಇಟ್ಟಿದ್ದೀವಿ. ಅದಕ್ಕೆ ಕೆಳಗಡೆ ಒಂದು ಪುಟ್ಟದ ಅಕ್ವೇರಿಯಂನ ಇದೆ. ಹಾಗೆ ಇಲ್ಲಿ ಒಂದು ಟಿವಿನ ಪ್ಲೇಸ್ ಮಾಡಿದ್ದೀವಿ. ಟಿವಿ ಹಾಗೆ ಟಿವಿ ಯೂನಿಟ್ ಇದೆ. ಹಾಲಲ್ಲಿ ಒಂದು ಸೋಫಾನ ಪ್ಲೇಸ್ ಮಾಡಿದ್ದೀವಿ. ಸೋಫಾ ಒಂದು ಈ ತರ ಕಾಣುತ್ತೆ. ಹಾಲಿಂದ ನಮಗೆ ಬಾಲ್ಕನಿಗೆ ಹೋಗ್ಬೋದು. ಈ ಮನೆಯಲ್ಲಿ 2 ಬಾಲ್ಕನಿ ಇದೆ. ಒಂದು ಹಾಲಿಂದ ಕೊಟ್ಟಿದ್ದಾರೆ, ಇನ್ನೊಂದು ರೂಮಿಂದ ಇದೆ. ಸೊ ಈಗ ಹಾಲಿಂದ ಬಾಲ್ಕನಿನ ತೋರಿಸ್ತೀನಿ. ಸೊ ಈವ್ನಿಂಗ್ ಆಗಿದೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್ ವ್ಯೂ ಕಾಣುತ್ತೆ. ಮೇನ್ ಡೋರಿಂದ ಸ್ಟ್ರೈಟ್ ಬಂತಂದ್ರೆ ಕಿಚನ್ ಸಿಗುತ್ತೆ. ಸೊ ಕಿಚನ್ ಇಲ್ಲಿ ನಮಗೆ ಗ್ಯಾಸ್ದು ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಸೊ ನಾವು ಗ್ಯಾಸ್ ಆನ್ ಮಾಡಬೇಕು ಅಂತಂದರೆ ಈ ಸ್ವಿಚ್ನ ಫಸ್ಟ್ ಆನ್ ಮಾಡಬೇಕು, ಗ್ಯಾಸ್ ಯೂಸ್ ಮಾಡಬೇಕು ಅಂತಂದರೆ. ಹಾಗೆ ಇಲ್ಲಿ ಒಂದು ಗ್ಯಾಸ್ದು ಅಲಾರಾಮ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದರೆ ವಾಷಿಂಗ್ ಏರಿಯಾ, ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಯೂನಿಟ್ ಇದೆ. ಇಲ್ಲಿ ನಮಗೆ ಕೌಂಟರ್ ಟಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಓವನ್ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಮಿಕ್ಸಿ ಇದೆ. ದೆನ್ ಇಲ್ಲೆಲ್ಲ ಸ್ಟೋರೇಜ್ ಸ್ಪೇಸಸ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಕೌಂಟರ್ ಟಾಪ್ ಇದೆ. ಆ್ಯಂಡ್ ಇಲ್ಲಿ ಕಬೋರ್ಡ್ಸ್ ಇದೆ. ಆ್ಯಂಡ್ ಹಾಗೆ ಇಲ್ಲೊಂದು ಫ್ರಿಡ್ಜ್ ಇಟ್ಟಿದ್ದೀವಿ. ಹಾಗೆ ಕಿಚನಿಂದ ಆಚೆ ಬಂದರೆ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಒಂದು ಯೂನಿಟ್ ಕೊಟ್ಟಿದ್ದಾರೆ. ಸೊ ವಾಷಿಂಗ್ ಮಿಷಿನ್. ಹಾಗೆ ಇದು 2 ಶೆಲ್ಫ್ಸ್ ಇರಲಿಲ್ಲ, ನಾವೇನೇ ಹಾಕ್ಸಿರೋದು ಶೆಲ್ಫ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಏನಾದರೂ ಥಿಂಗ್ಸ್ನ ಇಡೋಕ್ಕೆ ಅಂತ ಅಂದ್ಬಿಟ್ಟು ಶೆಲ್ಫ್ ಹಾಕ್ಸಿದ್ವಿ. ಇಲ್ಲೊಂದು ವಾಷಿಂಗ್ ಮಿಷಿನ್ನು. ದೆನ್ ವಾಷಿಂಗ್ ಮಿಷಿನ್ ಆಪೋಸಿಟ್ ಸೈಡೇ ನಮಗೆ ಒಂದು ರೆಸ್ಟ್ ರೂಮ್ ಅಂತ ಕೊಟ್ಟಿದ್ದಾರೆ, ಅಥವಾ ಕಾಮನ್ ಟಾಯ್ಲೆಟ್ ಅಂತಲೇ ಹೇಳ್ಬೋದು. ಸೊ ಅದು ಹೀಗಿದೆ. ಸೊ ಗೆಸ್ಟ್ ರೆಸ್ಟ್ ರೂಮಿಂದ ಸ್ಟ್ರೈಟ್ ಒಳಗಡೆ ಬಂತಂದರೆ ನಮ್ಮ ಒಂದು ರೂಮ್ ಇದೆ. ಸೊ ರೂಮ್ಗೆ ನಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ಬಾತ್ ಟಬ್ನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಾತ್ ಟಬ್ ಇರುತ್ತೆ ಸ್ನಾನಕ್ಕೆ.
ರೂಮ್ ಡೋರ್ ಹಿಂದೆನೇ ಒಂದು ಅಟ್ಯಾಚ್ಡ್ ವಾರ್ಡ್ರೋಬ್ ಕೂಡ ಇವರು ಕೊಟ್ಟಿದ್ದಾರೆ. ಈ ರೂಮ್ಗೆ ಇದೊಂದೇ ವಾರ್ಡ್ರೋಬ್ ಇರೋದು, ಅಟ್ಯಾಚ್ಡ್ ವಾರ್ಡ್ರೋಬ್. ರೆಸ್ಟೋರೆಂಟ್ ಆಚೆ ಬಂದರೆ ನಮ್ಮ ಒಂದು ರೂಮ್ ಕಾಣುತ್ತೆ ಇಲ್ಲಿ. ಸೊ ರೂಮ್ನ ವ್ಯೂ ಈ ಥರ ಇದೆ. ಹಾಗೆ ಅಲ್ಲೊಂದು ನಾವು ಮಿರರ್ನ ಇಟ್ಟಿದ್ದೀವಿ. ಇದೆಲ್ಲ ನಮಗೆ ವಿತ್ ಫರ್ನಿಶ್ಡ್ ಏನು ಸಿಕ್ಕಿರಲಿಲ್ಲ, ಈ ಮನೆ ಅನ್ಫರ್ನಿಶ್ಡ್ ಆಗಿತ್ತು. ನಮಗೆ ಈ ಕಬೋರ್ಡ್ಸ್ ಎಲ್ಲ ನಾವೇ ತಂದು ಹಾಕಿದ್ದು. ಈ ರೂಮ್ಗೆ ಒಂದೇ ಒಂದು ಕಬೋರ್ಡ್ ಇಟ್ಟಿದ್ರು. ಇದೆಲ್ಲ ನಾವು ತಂದು ಹಾಕಿರೋದು ಕಬೋರ್ಡ್ಸ್ ಎಲ್ಲ. ಹಾಗೆ ಈ ರೂಮಿಂದ ಆಚೆ ಹೋದರೆ ಬಾಲ್ಕನಿ ಸಿಗುತ್ತೆ. ಇಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕ್ಬೋದು. ಇಲ್ಲಿ ನಮ್ಮ ಬಿಲ್ಡಿಂಗ್ನ ಒಂದು ಸ್ವಿಮ್ಮಿಂಗ್ ಪೂಲ್ ವ್ಯೂ ಕಾಣುತ್ತೆ ಈ ಬಾಲ್ಕನಿಯಿಂದ ಕೂಡ. ಇಷ್ಟು ನಮ್ಮ ಮನೆ ಒಂದು ಟೂರ್ ಆಗಿತ್ತು. ಹಾಗೆ ಈ ಫ್ಲ್ಯಾಟ್ನ ರೆಂಟ್ ಎಷ್ಟು ಅಂತ ತುಂಬ ಜನ ಕೇಳ್ತಾ ಇದ್ರು. ಏನು ಬೇಕು ಮಗನೆ, ಫೋನ್ ಬೇಕವ, ಅದು ಬೇಕು. ಇಷ್ಟು ನಮ್ಮ ಮನೆ ಒಂದು ಟೂರ್ ಆಗಿತ್ತು. ತುಂಬ ಜನ ಕೇಳ್ತಿದ್ರಿ ಇಲ್ಲಿ ಎಷ್ಟು ರೆಂಟು 1 BHK ಎಲ್ಲ ಅಂತ ಅಂದ್ಬಿಟ್ಟು. ಕರೆಕ್ಟ್ಲಿ ನಾವೀಗ 1 BHK ಇರೋದ್ರಿಂದ ನಾನು ನಮ್ಮ ಮನೆ ಒಂದು ರೆಂಟ್ನ ಹೇಳ್ತೀನಿ. ನಾವು ಪರ್ ಇಯರ್ 45,000 ದಿರಮ್, 45,000 ದಿರಮ್ಸ್ನ ಇಲ್ಲಿ ಪೇ ಮಾಡ್ತಾ ಇದ್ದೀವಿ ಇಯರ್ಲಿ. ಅಂದರೆ 10,35,000 ಚೇಂಜ್ ಬರುತ್ತೆ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಹೇಳಿದಾಗ. ವರ್ಷಕ್ಕೆ 10,35,000 ರುಪೀಸ್ ಆಗುತ್ತೆ. ಮಂತ್ಲಿ ಎಷ್ಟು ಕೊಡ್ತಾ ಇದ್ದೀರಾ ನೀವು ರೆಂಟ್ ಅಂತ ಕೇಳೋದಾದರೆ ಡಿವೈಡ್ ಬೈ 12 ಮಾಡಿದ್ರೆ 86,000 ರುಪೀಸ್ ಬರೀ ರೆಂಟ್ನ ಕೊಡ್ತಾ ಇದ್ದೀವಿ ಈ ಮನೆಗೆ ನಾವು. ಎಕ್ಸ್ಕ್ಲೂಡಿಂಗ್ ವಾಟರ್ ಬಿಲ್, ಕರೆಂಟ್ ಬಿಲ್ ಆ್ಯಂಡ್ AC ಚಾರ್ಜ್ ಮತ್ತು ವೈಫೈ ಇದೆಲ್ಲ ಎಕ್ಸ್ಕ್ಲೂಡ್ ಆಗಿ ನಮಗೆ, ಆ್ಯಂಡ್ ಆಲ್ಸೋ ಗ್ಯಾಸ್ ಬಿಲ್ ಕೂಡ ಎಕ್ಸ್ಕ್ಲೂಡ್ ಆಗುತ್ತೆ. ಜಸ್ಟ್ ರೆಂಟ್ ಬಂದು ಮಂತ್ಲಿ 86,000. ಇದೆಲ್ಲ ಇನ್ಕ್ಲೂಡ್ ಆದರೆ ಆಲ್ಮೋಸ್ಟ್ ಹತ್ತಿರ 1 lakhs ವರೆಗೂ ಬರುತ್ತೆ ಮಂತ್ಲಿ ರೆಂಟು. ಸೊ ಈ ರೆಂಟ್ ಎಲ್ಲ ಬಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವಿರೋ ಏರಿಯಾದಲ್ಲಿ ಇಷ್ಟಿದೆ ರೆಂಟು. ನಾವು ಲಾಸ್ಟ್ ಇದ್ದಿದ್ದು ಡಿಸ್ಕವರಿ ಗಾರ್ಡನ್ ಅಂತ ಒಂದು ಏರಿಯಾದಲ್ಲಿ. ಅಲ್ಲಿ ಇವಾಗ 1 BHK ನಾವು ನೋಡ್ತೀವಿ ಅಂತಂದರೆ ಇದಕ್ಕಿಂತ ಡಬಲ್ ನಾವು ಕೊಡಬೇಕಾಗುತ್ತೆ 1 BHKಗೆ ರೆಂಟು. ಸೊ ಎಲ್ಲ ರೆಂಟ್ಗಳು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್.